ಆಲೂಘಟ್ಟ ರಸ್ತೆಯಲ್ಲಿರುವ ಬಿಳಿಕಹಳ್ಳಿಯಲ್ಲಿ ಇತ್ತೀಚೆಗೆ ಆಯೋಜಿಸಿದ ಈ ಸಂಭ್ರಮಕ್ಕೆ ಹಲವಾರು ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಆದಿಶಕ್ತಿ ನೀವೇ, ಅಂಬವು ನೀವೇ, ಗಾಯತ್ರಿ ನೀವೇ, ಸಾವಿತ್ರಿ ನೀವೇ. ಆದಿಶಕ್ತಿ ನೀವೇ, ಅಂಬವು ನೀವೇ, ಗಾಯತ್ರಿ ನೀವೇ, ಸಾವಿತ್ರಿ ನೀವೇ. ದುಷ್ಟ ಶಕ್ತುಲತಿ ಭೀಕರ ಮುಗ ಚಲರೇ ಗಂಗಾ. Durga Puja, it's very like we have in a very few places conducted in Bangalore, and I think we all are very glad to be here in Bannerghatta Durga Foundation. And yeah, I would like to thank all of the association members for conducting this puja, and I want them to conduct this every year also. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿತ್ತು. We are liking very much this Durga Puja, and every year it will come, we'll see our God. Thank you. 19ನೇ ಶತಮಾನದ ಶೈಲಿಯಲ್ಲಿದ್ದ ತಾಯಿ ದುರ್ಗೆಯ ಮೂರ್ತಿ ಪ್ರತಿಯೊಬ್ಬರ ಮನಸೆಳೆಯುವಂತಿತ್ತು. ಪ್ರತಿದಿನವೂ ಭೋಗನ್ನು ತಾಯಿಗೆ ಸಮರ್ಪಿಸಿ ಭಕ್ತ ವೃಂದರಿಗೆ ನೀಡಲಾಯಿತು. ನೀವೇ ಅಂಬವು ನೀವೇ, ಗಾಯತ್ರಿ ನೀವೇ, ಸಾವಿತ್ರಿ ನೀವೇ. ಆದಿಶಕ್ತಿ ನೀವೇ, ಅಂಬವು ನೀವೇ, ಗಾಯತ್ರಿ ನೀವೇ, ಸಾವಿತ್ರಿ ನೀವೇ. ದುಷ್ಟ ಶಕ್ತುಲತಿ ಭೀಕರ ಮುಗ ಚಲರೇ ಗಂಗಾ. ಶಿಷ್ಟ ರಕ್ಷಣಕು ನೀವು ವರ್ತಿಸಿರಿ ಬೇಗ. ನೀತಿ ನ್ಯಾಯಮುಲೆ ಮಂಡಿ ಬೂಡಿದೈ ಪೋವಂಗ. This is, I think, one of the best puja I have ever seen in Bangalore, and this is the first year that I am associated with this Bannerghatta Durga Puja Association. ಸಾವಿತ್ರಿ ನೀವೇ, ಆದಿಶಕ್ತಿ ನೀವೇ,
ಅಂಬವು ನೀ. ಬಂಗಾಳದಿಂದ ಬಂದಿದ್ದ ಸಾಂಪ್ರದಾಯಿಕ ಬಂಗಾಳಿ ಪೂಜೆಯ ಡ್ರಮ್ನ ವಿಶೇಷ ಆಕರ್ಷಣೆ ಎಲ್ಲರ ಗಮನ ಸೆಳೆಯಿತು. ಬಂಗಾಳಿ ಸಮುದಾಯದ ಪ್ರಕಾರ ದುರ್ಗಾದೇವಿ ಅಮಾವಾಸ್ಯೆಯ ದಿನ ಕೈಲಾಸ ಪರ್ವತದಿಂದ ಯಾತ್ರೆ ಪ್ರಾರಂಭಿಸುತ್ತಾಳೆ. ಹೀಗೆ ತವರಿಗೆ ಬರುವಾಗ ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣೇಶನನ್ನು ಜೊತೆಗೆ ಕರೆತರುತ್ತಾಳೆ. ಹೀಗಾಗಿಯೇ ನವರಾತ್ರಿ ಪ್ರಾರಂಭವಾಗುವ ಮಹಾಲಯ ಅಮಾವಾಸ್ಯೆಯ ದಿನ ಇವರು ದುರ್ಗಾದೇವಿಯನ್ನು ಕುಟುಂಬ ಸಮೇತವಾಗಿ ಆಹ್ವಾನಿಸುತ್ತಾರೆ. ಗಾಯತ್ರಿ ನೀವೇ, ಸಾವಿತ್ರಿ ನೀವೇ, ರುಂಡಮಾಲಿನಿವಿ ಚಂಡ ಶಾಸನಿವಿ ನೀವು, ನಮ್ಮುಕೊಂಟಿನಿ ಪಾದ ಪದ್ಮಮುಲೆ ನೇನು, ಶಕ್ತಿಶಾಲಿನಿವಿ ಮುಕ್ತಿದಾಯಿನಿವಿ ನೀವು, మనసున నిల్పితి నీదు రూపమే నేను, ಆತ್ಮ ನೀವಮ್ಮ ಪರಮ. ಅಮಾವಾಸ್ಯೆಯಿಂದ 5 ದಿನಗಳ ಕಾಲ ಯಾತ್ರೆ ಮಾಡುವ ದುರ್ಗಾದೇವಿಯನ್ನು ಪಂಚಮಿ ಅಂದರೆ 5ನೇ ದಿನ ಪೂಜಾ ಸ್ಥಳಕ್ಕೆ ಕರೆತರಲಾಗುತ್ತದೆ. ಅಂದು ಸಂಜೆ ಆರತಿ ಮಾಡಲಾಗುತ್ತದೆ. We are here to celebrate our most great festival, Durga Puja. I am newly married in Bangalore. This is my first puja in Bangalore. So I am feeling very great and enjoying very much. ಶಾಂಭವಿ ಶಂಕರಿ ಭವಾನೀಶ್ವರಿ ನೀವು, ಮುಕ್ತಿ ಕೋರು ಭಕ್ತುರಾಲ ನೇನು, ಶುಂಭನಿ ಶುಂಭಲ ಪ್ರಾಣಹಾರಿಣಿವಿ ನೀವು, ಕೋರುಕೊಂಟಿನಿ ದೀವೆನ ನೇನು, ಶಾಶ್ವತಂ ನೀವು ಅಶಾಶ್ವತಂ నేను, ముదముగరావమ్మ నన్ను చల్లగా చూడమ్మ, ముదముగరావమ్మ నన్ను చల్లగా చూడమ్మ, అమ్మ అమ్మ ಸರ್ವೇಶ್ವರಿ. 6ನೇ ದಿನವಾದ ಷಷ್ಠಿಯಂದು ದೇವಿಗೆ ಆಹ್ವಾನ ನೀಡುವ ಬೋಧನ್ ಮಾಡಲಾಗುತ್ತದೆ. ಸರ್ವೇಶ್ವರಿ ದೇವಿ. 7ನೇ ದಿನ ಸಪ್ತಮಿಯಂದು ಮೂರ್ತಿಯನ್ನು ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಅಂದಿನಿಂದ ಬೆಳಿಗ್ಗೆ 9ನೇ ದಿನದವರೆಗೂ ನಿತ್ಯವೂ ಬೆಳಿಗ್ಗೆ ಪೂಜೆ, ನಂತರ ಪುಷ್ಪಾರ್ಚನೆ, ಆಮೇಲೆ ಮಹಾಭೋಗನ್ನು ನೈವೇದ್ಯ ಮಾಡಲಾಗುತ್ತದೆ. ಅಂಬವು ನೀವೇ, ಗಾಯತ್ರಿ ನೀವೇ, ಸಾವಿತ್ರಿ ನೀವೇ, ಆದಿಶಕ್ತಿ ನೀವೇ, ಅಂಬವು ನೀವೇ.
ఆదిశక్తి నీవే అంబవు నీవే గాయత్రి నీవే సావిత్రి నీవే ఆదిశక్తి నీవే అంబవు నీవే గాయత్రి నీవే సావిత్రి నీవే సింహవాహినివి రౌద్రరూపిణివి నీవు ఎల్లవేళలా నిన్ను కొల్చెదను నేను శూలధారిణివి కాలవేదినివి నీవు నీ దివ్య పాదరేణువును నేను అంబా నీవమ్మ జగదంబ నీవమ్మ అంబా నీవమ్మ జగదంబ నీవమ్మ తారకేశ్వరి మహిషమర్దిని దేవి ఆదిశక్తి నీవే అంబవు నీవే గాయత్రి నీవే సావిత్రి నీవే ఆదిశక్తి నీవే అంబవు నీవే గాయత్రి నీవే సావిత్రి నీవే రుండమాలినివి చండ శాసనివి నీవు నమ్ముకొంటి నీ పాద పద్మములే నేను శక్తిశాలినివి ముక్తిదాయినివి నీవు మనసున నిల్పితి నీదు రూపమే నేను